ಎಲ್ಲರಿಗೂ ನಮಸ್ತೆ. ಮತ್ತೆ ನಾನು ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು. ನನಗೆ ಎಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಅಂದರೆ, ಸರ್ ಆ್ಯಕ್ಚುಲಿ ನನಗೆ ಕಾಲು ನೋವು ಏನಕ್ಕೆ ಬರ್ತಾ ಇದೆ, ಕಾಲು ಸೆಳೆತ, ಕಾಲು ತುಂಬ ಚೊಡ್ಕೊಡ್ದಂಗೆ ಆಗೋದು, ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ರನ್ನಿಂಗ್ ಲೆಗ್ಸ್ ಅಂತ ಕರಿತೀವಿ. ಅಂದರೆ ಮಲ್ಕೊಬೇಕಾದ್ರೆ ಕಾಲು ಸಿಕ್ಕಾಪಟ್ಟೆ ನೋವ್ತಾ ಇರುತ್ತೆ, ಬದಲಾಡ್ತಾ ಇರ್ತಾರೆ. ಕಾಲು ಆ ಕಡೆಗೆ ಹಾಕೋದು, ಕಾಲು ಈ ಕಡೆಗೆ ಹಾಕೋದು, ಎಡಗಡೆ ಮಲ್ಕೊಳ್ಳೋದು, ಬಲಗಡೆ ಮಲ್ಕೊಳ್ಳೋದು, ಈ ಥರ ಎಲ್ಲ ನೋವು ತಡೆಯೋಕ್ಕಾಗಲ್ಲ, ನಿದ್ದೆ ಬರೋಲ್ಲ ಅಂತ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಸೊ ಇದು ಕರೆಕ್ಟು ಮೇಜರ್ ಪ್ರಾಬ್ಲಮ್ಮು. ಯಾಕೆ ಅಂತ ಬಿಕಾಸ್ ನಿಮಗೆ ನಾನು ಸಾಕಷ್ಟು ವೀಡಿಯೋ ಡಿಸ್ಕ್ ಬಲ್ಸ್ ಬಗ್ಗೆ ಮಾಡಿದ್ದೀನಿ ನೋಡಿ. ಮೇಜರ್ 95% ಕಾರಣ ಕಾಲು ನೋವು ಏನಕ್ಕೆ ಅಂದರೆ ನಮಗೆ ಡಿಸ್ಕ್ ಬಲ್ಜ್ ಆಗಿ ಬರೋದು. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಡಿಸ್ಕ್ ಬಲ್ಜ್ ಏನಕ್ಕೆ ಬರುತ್ತೆ, ಸರಿನಾ? ಡಿಸ್ಕ್ ಬಲ್ಜ್ನ ಬರ್ದಂಗೆ ನಾವು ಹೇಗೆ ಒಂದು ಸ್ಟ್ರಾಟಜಿ ಮಾಡಬೇಕಾಗತ್ತೆ, ಬರ್ದಂಗೆ ಹೆಂಗೆ ಕಾಪಾಡ್ಕೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದೆಲ್ಲ. ಡಿಸ್ಕ್ ಅಂದರೆ ಏನು? ನಮ್ಮ ಬೆನ್ಮೂಳೆ ಯಾವತ್ತೂ ಕೂಡ ಸ್ಟ್ರೈಟಾಗಿರಲ್ಲ. ಟೋಟಲ್ ನಮಗೆ 33 ವರ್ಟಿಬ್ರಾ ಇರುತ್ತೆ, ಸರಿನಾ? ಅದ್ರೊಳಗಡೆ ಏನಾಗುತ್ತೆ, ಸ್ಪೈನಲ್ ಕಾರ್ಡು ಹೋಗಿರುತ್ತೆ. ಅಂದರೆ ನೀವು ಅಂದ್ಕೊಂಡಂಗೆ ಬ್ರೈನು ಒಂದೇ ಬ್ರೈನ್ ಅಲ್ಲ, ಬ್ರೈನಿಂದ ಒಂದು ದೊಡ್ಡ ಬಾಲ ಇರುತ್ತೆ, ಮಾಂಸದ ಬಾಲ. ಅದು ಆ ಮಾಂಸದ ಬಾಲ ಸುತ್ತ ನಮ್ಮ ತಲೆಯಿಂದ ನಮ್ಮ ಈ ಪೃಷ್ಠ ಅಂತ ಹೇಳ್ತೀವಲ್ಲ ನಾವು, ಈ ಪೃಷ್ಠದ ತನಕ ಏನಾಗುತ್ತೆ ಬಾಲ ಹೋಗಿರುತ್ತೆ. ಅದರಿಂದ ಸ್ಪೈನಲ್ ನರ್ವ್ಸ್ ಬರುತ್ತೆ. ಆ ಒಂದು ಆ ಮಾಂಸದ ಬಾಲನ ಕಾಪಾಡೋದಕ್ಕೆ ಅದ್ರ ಸುತ್ತ ಏನಾಗುತ್ತೆ, ನಮಗೆ ವರ್ಟಿಬ್ರೆ ಇರುತ್ತೆ, ಅಂದರೆ ಮೂಳೆಗಳಿರುತ್ತೆ. ಸೊ ಅದು ಡಿಸ್ಕ್, ಅದು ಟೋಟಲ್ 33 ಡಿಸ್ಕ್ ಇರುತ್ತೆ, ಸರಿನಾ? ಅದು ನಾವು ಕುತ್ತಿಗೆ ಅಂತ ಶುರು ಆಗುತ್ತೆ. ನಮಗೆ ಫಸ್ಟು ವರ್ಟಿಬ್ರಾ ಬಂದು ಅಟ್ಲಾಸ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ ನೋಡಿ, ಸೊ ಈ ಥರ ಹಿಂಗೆ ಪಾನ್ಸ್ ಅಂತ ನಾನು ಹೇಳಿದಲ್ವ, ಇದ್ರ ಒಳಗಡೆಯಿಂದ ಏನಾಗುತ್ತೆ, ಈ ಬಾಲ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಬಾಲ ಏನು, ಸ್ಪೈನಲ್ ಕಾರ್ಡ್, ಇದು ವರ್ಟಿಬ್ರಾ. ಈ ಥರ ಡಿಸ್ಕ್ಗಳು ಒಂದ್ರ ಮೇಲೆ ಕೂತ್ಕೊಂಡು ಏನಾಗುತ್ತೆ, 33 ಡಿಸ್ಕ್ ಆಗಿರುತ್ತೆ. ಇದನ್ನು ನಾವು ವರ್ಟಿಬ್ರೆ ಆರ್ ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ, ಸರಿನಾ? ಸೊ ಹಾಗಾಗಿ ನಮಗೆ ಕುತ್ತಿಗೆಯಿಂದ ಶುರು ಆಗೋದು ನೋಡಿ. ಕುತ್ತಿಗೆಯಲ್ಲಿ ಇರುವಂಥದ್ದನ್ನು ನಾವು ಸರ್ವಿಕಲ್ ಅಂತ ಕರಿತೀವಿ. ಎದೆ ಭಾಗ ಇರೋದು ಥೊರಾಸಿಸ್ ಅಂತೀವಿ. ತುಂಬ ಇಂಪಾರ್ಟೆಂಟ್ ಏನಂದರೆ, ನಮಗೆಲ್ಲ ಬಾಡಿ ವೆಯ್ಟ್ನ, ಟೋಟಲ್ ಬಾಡಿ ವೆಯ್ಟ್ನ ನಾವು ಬೀಳೋ ಅಂಥದ್ದು ಸೊಂಟ, ಅದನ್ನು ಲಂಬಾರ್ ಅಂತ ಕರಿತೀವಿ. ಸೊ ಸೊಂಟದಿಂದ ಹಿಂದೆ ಬಂದರೆ ಈ ಪೃಷ್ಠ ಜಾಗ ಇದೆಲ್ಲ ಇರುತ್ತಲ್ಲ, ಇಲ್ಲಿ ಬಂದು ನಿಮಗೆ ಸ್ಯಾಕ್ರಲ್ ಅಂತ ಕರಿತೀವಿ, ಸರಿನಾ? ಸೊ ಆಮೇಲೆ ಲಾಸ್ಟಿಗೆ ಟೇಲ್ ಮೇಲೆ ಕಾಕಿಗಲ್ ಅಂತ ಕರಿತೀವಿ ನಾವು. ಸೊ ಮೇಯ್ನ್ ನಮಗೆ ಎಲ್ಲರಿಗೂ ಕೂಡ ಏನು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಎರಡು, ಒಂದು ಕುತ್ತಿಗೆ, ಇನ್ನೊಂದು ಸೊಂಟ. ಜಾಸ್ತಿ ಜನಕ್ಕೆ ಏನಾಗುತ್ತೆ, ಒಂದು ಸರ್ವಿಕಲ್ ಸ್ಪಾಂಡೋಲಿಸಿಸ್ ಆಗುತ್ತೆ, ಇಲ್ಲ ಸ್ಪೈನಲ್ ಸ್ಪಾಂಡೋಲಿಸಿಸ್ ನಾವು ಹೇಳ್ತೀವಲ್ಲ. ಸೊ ಇದು ಮೇಜರ್ ಪ್ರಾಬ್ಲಮ್. ಯಾಕಂದರೆ ನಾವು ಇಡೀ ಬಾಡಿ ವೆಯ್ಟ್ನ, ಅಪ್ಪರ್ ಬಾಡಿ ವೆಯ್ಟ್ನ ಮೋಸ್ಟ್ ಪ್ರಾಬಬಲಿಗೆ ನಾವು ಈ ಸೊಂಟದ ಮೇಲೆ ಹಾಕ್ತೀವಿ. ಆಮೇಲೆ ನೀವು ಬಗ್ಗಿ ಎದಳಕ್ಕೆ ಹೋದಾಗ ಅದರದ್ದು ಕೂಡ ಭಾರನ ನಾವು ಸೊಂಟದ ಮೇಲೆ ಬೀಳೋ ಅಂಥದ್ದು. ಸೊ ಹಾಗಾಗಿ ನಮಗೆ ಡಿಸ್ಕ್ ಬಲ್ಜ್ ಎಲ್ಲಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಲಂಬಾರು, ಸ್ಯಾಕ್ರಲ್, ಸರಿನಾ? ಲಂಬಾರಲ್ಲಿ 5 ಡಿಸ್ಕ್ ಇರುತ್ತೆ, ಸರಿನಾ? 33 ಡಿಸ್ಕಲ್ಲಿ. ಸ್ಯಾಕ್ರಲ್ಲೂ ಕೂಡ 5 ಡಿಸ್ಕ್, ಅದು ಫ್ಯೂಸ್ಡ್ ಬೋನ್ಸ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ನಮಗೆ ಬಲ್ಜು ಎಲ್ಗಾಗುತ್ತೆ ನೋಡಿ, L3, L4, L1, L2 ಅಂತ ಹೇಳ್ತೀವಿ ನಾವು. L1ಇಂದ L5, S1, ಕೆಲವರಿಗೆ L4ಇಂದ S1, L5ಇಂದ S2, ಸರಿನಾ? ಇಲ್ಲಾಂದರೆ L1, L2, L3 ಕಂಡಲ್ವ, ಆ ಥರ ನಾವು MRI ಸ್ಕ್ಯಾನಲ್ಲಿ ನಾವು ನೋಡ್ತೀವಿ. ಅಂದರೆ ಏನರ್ಥ, ನೀವು ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಸೊ ಹೇಗೆ ನಾವು ಈ ಡಿಸ್ಕ್ ಬಲ್ಜು ಬರ್ದಂಗೆ ಮಾಡ್ಕೊಬೇಕು. ಡಿಸ್ಕ್ ಬಲ್ಜ್ ಏನಾದರೂ ಬಂತು ಅಂದರೆ ಸಾಯೋ ತನಕ ಇದೇನಾಗುತ್ತೆ, ನಮಗೆ ಭಾರಿ ಹಿಂಸೆ ಕೊಡುತ್ತೆ, ಸರಿನಾ? ಡಿಸ್ಕ್ ಬಲ್ಜು ಇನಿಷಿಯಲ್ ಫೇಸಲ್ಲಿ ಆದಾಗ, ಸರಿನಾ, ಅದನ್ನು ನಾವು ಎಕ್ಸಸೈಸ್ ಮಾಡಿ, ಓಕೆ, ಏನೋ ಒಂದು ಮಾಡಿ, ಕರೆಕ್ಟ್ ಅಲ್ವಾ, ಅದನ್ನು ನಾವು ವಾಪಸ್ ಹಿಂದಕ್ಕೆ ಹೋಗೋಂಗೆ ಮಾಡ್ಬೋದು. ಡಿಸ್ಕ್ ಬಲ್ಜ್ ಏನಾದರೂ ಜಾಸ್ತಿ ಆಗೋದ್ರೆ ಅದ್ರದ್ದು ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಡಿಸ್ಕ್ ಹರ್ನಿಯೇಷನ್ ಅಂತ ಕರಿತೀವಿ. ಇಲ್ಲ ಅಂದರೆ ಡಿಸ್ಕ್ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಅದನ್ನು ನಾವು ಡೆಸಿಕೇಷನ್ ಅಂತ ಕರಿತೀವಿ. ಈ ಡಿಸ್ಕ್ ಯಾವಾಗ ಡೆಸಿಕೇಷನ್ ಆಗೋದು ಆಯಿತು ಅಂದರೆ, ನಮಗೆ ಬೋನ್ ಫರ್ ಅಂದರೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ, ಅರ್ಥ ಆಯ್ತಲ್ಲ. ಒಂದು ಡಿಸ್ಕು ಇನ್ನೊಂದು ಡಿಸ್ಕ್ ಮೇಲೆ ಕೂತ್ಕೊಳ್ಳೋ ಮಧ್ಯದಲ್ಲಿ ಒಂದು, ಸೊ ಏನಾಗಿದೆ, ಒಂದು ನಮಗೆ ಸಿಮೆಂಟಿಂಗ್ ಇರುತ್ತೆ, ಸರಿನಾ? ಅದನ್ನು ನಾನು ಸಾಕಷ್ಟು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ, ಸರಿನಾ? ನಮಗೆ ನೀವು ಹೆಂಗೆ ಗೊತ್ತದು, ಈಗ ನಾವು ಹಸುಗೆ ನೀರು ಕುಡ್ಸೋಕ್ಕೆ ತೊಟ್ಟಿ ಮಾಡ್ತೀವಿ. ಈ ತೊಟ್ಟಿ ಗೋಡೆ ಇರುತ್ತೆ, ಒಳಗಡೆ ಏನಾಗುತ್ತೆ, ನಾವು ನೀರು ಹಾಕ್ತೀವಿ. ತೊಟ್ಟಿ ಗೋಡೆ ಕರೆಕ್ಟ್ ಅಲ್ವ, ಹಂಗೆ ನಮ್ಮ ಡಿಸ್ಕ್ ಹೆಂಗೆ ಮಾಡಿರುತ್ತೆ ಅಂತಂದರೆ,
ಸೊ ಔಟರೆಲ್ಲ ಹಾರ್ಡಾಗಿರುತ್ತೆ ಸರಿನಾ. ಅದನ್ನು ನಾವು ಆ್ಯನ್ಯುಲಸ್ ಫೈಬ್ರೋಸಿಸ್ ಅಂತ ಕರಿತೀವಿ. ಒಳಗಡೆ ಒಂದು ಜೆಲ್ ಇರುತ್ತೆ, ಅದು ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂತ ಕರಿತೀವಿ. ಈಗ ಹೆಂಗೆ ಈಗ ತೊಟ್ಟಿದ್ದು ಗೋಡೆ ಏನಾದರೂ ಲೀಕ್ ಆಯ್ತು ಅಂದರೆ ಹೊಡೆದೋಯ್ತು ಅಂದರೆ ಏನಾಗುತ್ತೆ, ನೀರು ಸೀಪಿಂಗ್ ಆಗುತ್ತೆ, ಅಂದರೆ ನೀರು ಲೀಕ್ ಆಗೋಕ್ಕೆ ಶುರು ಆಗುತ್ತೆ. ನಮ್ಮದು ಹಂಗೇ ಆಗೋದು. ನೀವೇನಾದ್ರು ಬಗ್ಗಿ ಜೋರಾಗಿ ಏನೋ ಭಾರ ಎತ್ತೋದು ಸರಿನಾ, ಇನ್ನೇನೋ ಎತ್ಕೊಡೋದು, ಸಡನ್ನಾಗಿ ಎದೋಳೋ ಅಂಥದ್ದು ಕರೆಕ್ಟಲ್ಲ, ಈ ಥರ ಮಾಡಿದಾಗ ಏನಾಗುತ್ತೆ, ಈ ಒಂದು ಡಿಸ್ಕು ಇನ್ನೊಂದು ಡಿಸ್ಕ್ ನೋಡಿ, ಒಂದು ವರ್ಟಿಬ್ರೆ ಇನ್ನೊಂದು ವರ್ಟಿಬ್ರೆ ಕರೆಕ್ಟಲ್ವಾ, ಹಿಂಗೆ ಒಂದ್ರ ಮೇಲೆ ಕೂತ್ಕೊಂಡಿರುತ್ತೆ ಸರಿನಾ. ಇದ್ರ ಮಧ್ಯದಲ್ಲಿ ಒಂದು ಸಿಮೆಂಟಿಂಗ್ ಇರುತ್ತೆ, ಅದನ್ನೇ ನಾವು ಹೇಳ್ತೀವಿ ಡಿಸ್ಕ್ ಅಂತಂತ ಕರಿತೀವಿ. ಡಿಸ್ಕ್ ಬಲ್ಜ್ ಅಂದರೆ ಅದೇ ಮೂಳೆ ಅಲ್ಲ ಡಿಸ್ಕು. ಆ್ಯಕ್ಚುಲಿ ಮೂಳೆನ ನಾವು ವರ್ಟಿಬ್ರಾ ಅಂತ ಕರಿತೀವಿ. ಈ ಥರ 33 ಏನಾಗುತ್ತೆ ವರ್ಟಿಬ್ರಾ, ಒಂದ್ರ ಮೇಲೆ ಕುತ್ತಿಗೆಯಿಂದ ಸೊಂಟ ಕಡಲ್ವಾ. ಸೊ ಅಲ್ಲಿ ತನಕ ಏನಾಗುತ್ತೆ 33 ಮೂಳೆ ಇರುತ್ತೆ. ಪ್ರತಿಯೊಂದು ಮೂಳೆ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, 2 ಇಟ್ಕೆ ನಾವು ಕಟ್ಟಬೇಕಾದ್ರೆ ಇಲ್ಲ ಜೋಡಿಸ್ಬೇಕಾದ್ರೆ ನಾವು ಸಿಮೆಂಟ್ ಹಾಕ್ತೀವಲ್ಲ, ಅದೇ ಥರ ನಮಗೆ ಸಿಮೆಂಟಿಂಗ್ ಇರುತ್ತೆ. ಆ ಸಿಮೆಂಟಿಂಗ್ನೇ ನಾವೇನು ಹೇಳ್ತೀವಿ, ಮೋಸ್ಟ್ ಪ್ರಾಬಬಲಿಗೆ ಡಿಸ್ಕ್ ಅಂತಂತ ಕರೆಯೋದು. ಡಿಸ್ಕ್ ಬಲ್ಜ್ ಅಂದರೆ ಏನಂತ, ಸೊ ಏನಾಗ್ಬಿಡುತ್ತೆ ಗೊತ್ತಾ, ಈಗ ನೀವು ವೆಯ್ಟ್ನ ಜಾಸ್ತಿ ಜೋರಾಗಿ ಬಗ್ಗಿ ಎತ್ತಿದಾಗ ಏನಾಗ್ಬಿಡುತ್ತೆ, ಸೊ ಈ ಡಿಸ್ಕ್ ಏನಾಗುತ್ತೆ ಹರ್ಕೊಂಡ್ಬಿಡುತ್ತೆ. ಅಂದರೆ ನಾನು ಹೇಳೋದಲ್ಲ ಸಿಮೆಂಟ್ ಗೋಡೆ ಅಂತ ಅಂದರೆ ಅದು ಆ್ಯನ್ಯುಲಸ್ ಫೈಬ್ರೋಸಿಸ್ ಅಂತ, ಅದು ಹರಿದು ಕರೆಕ್ಟ್ ಅಲ್ವಾ, ಅದರಲ್ಲಿರೋಂಥ ನ್ಯೂಕ್ಲಿಯಸ್ ಪಲ್ಪೋಸಿಸ್ ಅಂದರೆ ಜೆಲ್ ಏನಾಗುತ್ತೆ ಆಚೆ ಬರುತ್ತೆ. ಅದ್ರ ಪಕ್ಕದಲ್ಲಿ ಏನಾಗುತ್ತೆ ನಮಗೆ ಈ ಸಯಾಟಿಕ್ ನಾವು ಪಾಸ್ ಆಗ್ತಾ ಇರುತ್ತೆ. ಯಾವಾಗ ಈ ಜೆಲ್ ಆಚೆ ಬರುತ್ತೆ, ಆಚೆ ಬಂದು ಇದು ನರ ಅಂದ್ಕೊಂಡ್ರೆ, ಇದು ಜೆಲ್ ಅಂದ್ಕೊಂಡ್ರೆ ಆಚೆ ಬಂದು ಏನಾಗುತ್ತೆ, ಈ ನರಕ್ಕೆ ಏನಾಗುತ್ತೆ ಕಂಪ್ರೆಷನ್ ಕೊಟ್ಬಿಡುತ್ತೆ. ಕಂಪ್ರೆಷನ್ ಕೊಟ್ಟರೆ ಈ ನರ ಏನು ಮಾಡುತ್ತೆ, ಈ ನರ ಕರೆಕ್ಟಾಗಿ ಸಿಗ್ನಲ್ ಮಾಡೋಕ್ಕಾಗಲ್ಲ. ಸೊ ಅವಾಗಲೇ ನಮಗೆ ಏನಾಗುತ್ತೆ ಶೂಟಿಂಗ್ ಪೇನ್ಸ್ ಬರೋಕ್ಕೆ ಶುರು ಆಗುತ್ತೆ ಕರೆಕ್ಟ್ ಅಲ್ವಾ. ಈ ನರ ಸಯಾಟಿಕ್ ನಾವು ಏನಾಗುತ್ತೆ ನಮಗೆ L3 L4 ಇಂದ ಅಲ್ವಾ, S2 S1 S3 ಈ ಎಲ್ಲು ಮತ್ತು ಇಂದ ಅಂದರೆ ಲಂಬಾರು ಮತ್ತು ಸ್ಯಾಕ್ರಿನಿಂದ ಜಾಯ್ನ್ ಆಗಿ ಸರಿನಾ, ನಮ್ಮ ಈ ಕಿರುಗಳಿರುತ್ತಲ್ಲ ಅಷ್ಟು ದಪ್ಪ ಇರುತ್ತೆ, ಇದನ್ನು ನಾವು ಸಯಾಟಿಕ್ ನರ್ವ್ ಅಂತ ಕರಿತೀವಿ. ಸಯಾಟಿಕ್ ನರ್ವು ಕಂಪ್ರೆಷನ್ ಆಗಿ ಇಲ್ಲ ಸ್ಕ್ವೀಸ್ ಆಗಿ ಕಡಲ್ವಾ, ಅದು ಕರೆಕ್ಟಾಗಿ ನ್ಯೂರಲ್ ಸಿಗ್ನಲ್ನ ನಮ್ಮ ಕಾಲಿಗೆ ಕೊಡಲ್ಲ. ಆ ಕೊಡದಲ್ಲೇ ಇರೋವಂಥದ್ದನ್ನೇ ಏನಾಗುತ್ತೆ ಪೇಯ್ನ್ ಆಗಿ ಕನ್ವರ್ಟ್ ಆಗೋವಂಥದ್ದು. ಹಾಗಾಗಿ ನೀವು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ ಸರಿನಾ. ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ನಮ್ಗೆ. ಇದರಲ್ಲಿ 2 ಥರ ಇದೆ, ಒಂದು ಸಿಂಪ್ಟಾಮೆಟಿಕಲ್ ಮತ್ತು ಸಿಂಪ್ಟಾಮೆಟಿಕಲ್ ಅಂತಂದು ಕರಿತೀವಿ. ಓಕೆ, ಈಗ 10 ಜನ ನೀವು ತೊಗೊಂಡ್ರೆ 10 ಜನದಲ್ಲಿ 7 ಜನಕ್ಕೆ ಡಿಸ್ಕ್ ಬಲ್ಜ್ ಆಗಿರುತ್ತೆ, ಅವ್ರಿಗೆ ನೋವಿರಲ್ಲ. ಯಾಕೆ, ಡಿಸ್ಕ್ ಬಲ್ಜ್ ಆಗುತ್ತೆ ಇಲ್ಲ ಅಂತಂತ ಹೇಳಲ್ಲ, ಪ್ರತಿಯೊಬ್ಬರಿಗೂ ಆಗುತ್ತೆ. ಬಟ್ ಅದ್ರ ಡಿಗ್ರಿ ಎಷ್ಟು ಕರೆಕ್ಟ್ ಅಲ್ವಾ, ಈ ಜೆಲ್ಲು ಎಷ್ಟು ಆಚೆ ಬಂದಿದೆ ಮತ್ತು ಆಚೆ ಬಂದ ಮೇಲೆ ಇದು ಸಯಾಟಿಕ್ ನರ್ವ್ಗೆ ಯಾವ ಡಿಗ್ರಿಯಲ್ಲಿ ಕಂಪ್ರೆಷನ್ ಕೊಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಕಂಪ್ರೆಷನ್ ಜಾಸ್ತಿ ಆಗ್ತಾ ಇತ್ತು ಅಂದರೆ ಅದು ನಾವು ಸಯಾಟಿಕಾ ಅಂತ ಕರಿತೀವಿ ಸರಿನಾ. ಅದು ವೆರಿ ಸಿಂಪಲ್. ಈಗ ನಾವೇನು ಮಾಡಬೇಕು, ಈಗ ನಮ್ಗೆ ಡಿಸ್ಕ್ ಬಲ್ಜ್ ಆಗಬಾರ್ದು ಅಂದರೆ, ಈಗ ನಮ್ಮ ತಂದೆ ಆಗಲಿ ತಾಯಿದಿರು ಆಗಿರಲಿ ಕಡಲ್ವ, ನಿಮ್ಮ ತಂದೆ ತಾಯಿದಿರು ಅಜ್ಜಿದಿರು ಆಗಿನ ಕಾಲಕ್ಕೆ ಮೋಸ್ಟ್ ಪ್ರಾಬಬಲಿಗೆ ಯಾರಿಗೂ ಡಿಸ್ಕ್ ಬಲ್ಜ್ ಕಾಲಿನ ನೋವು ಸಮಸ್ಯೆ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ಲೈಫ್ ಸ್ಟೈಲು ತುಂಬ ಇಂಪಾರ್ಟೆಂಟು. ನಮ್ಮ ಲೈಫ್ ಸ್ಟೈಲ್ ಹೆಂಗಾಗಿದೆ ಈಗ ನೋಡಿ, ಹಳೇ ಕಾಲನೂ ಬೇಡ, ನೀವು ಆ ಥರ ನಮ್ಮ ತಂದೆ ತಾಯಿ ಕಾಲಕ್ಕೆ ಹೋದರೆ ಅವರು ಏನಾದರೂ ನೆಲ ಸಾರಿಸ್ಬೇಕು ಅಂದರೆ ನೆಲದ ಮೇಲೆ ಕೂತ್ಕೊಂಡು ಬಗ್ಗಿ ಏನು ಮಾಡೋರು, ನೆಲ ಸಾರಿಸೋರು ಸರಿನಾ. ಪಾತ್ರೆ ಸಾಮಾನು ತೊಳಿಬೇಕು ಅಂದರೆ ನೆಲದ ಮೇಲೆ ಕೂತ್ಕೊಂಡು ಪಾತ್ರೆ ಸಾಮಾನು ತೊಳೆಯೋರು. ಬಟ್ಟೆ ಇಡಬೇಕು ಅಂದರೆ ನೆಲದ ಮೇಲೆ ಕೂತ್ಕೊಂಡು ಬಟ್ಟೆ ತೊಳೆಯೋರು. ಏನೋ ಲೆಟ್ರಿನ್ಗೆ ಹೋಗಬೇಕು ಅಂದರೆ ಇಂಡಿಯನ್ ಟಾಯ್ಲೆಟ್ ಕರೆಕ್ಟ್ ಅಲ್ವಾ, 2 ಮೊಣಕಾಲ ಮೇಲೆ ಭಾರ ಹಾಕಿ ಕೂತ್ಕೊಳ್ಳೋರು. ಸೊ ಈಗ ನೀವು ಆಮೇಲೆ ಯಾವುದೇ ಕೆಲಸ ನೀವು ತೊಗೊಳ್ಳಿ ಅರ್ಥ ಆಯ್ತಲ್ಲ, ಎಲ್ಲ ಬಗ್ಗಿ ಎದ್ದು ಮಾಡ್ತಾಯಿದ್ರು. ಈಗ ಏನಾಗಿದೆ, ಈಗ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಸರಿನಾ. ಏನಾಗಿದೆ ಈಗ ನೀವು ಏನಾದರೂ ಪಾತ್ರೆ ಸಾಮಾನು ತೊಳಿಬೇಕು ಅಂದರೆ ನಮಗೆ ಡಿಶ್ ವಾಶ್ ಕರೆಕ್ಟ್ ಅಲ್ವಾ, ನೀವು ಆ ಮೆಷಿನಲ್ಲಿ ಹಾಕಿದ್ರೆ ನೀಟಾಗಿ ಪಾತ್ರೆ ಸಾಮಾನು ತೊಳೆದೋಗ್ಬಿಡುತ್ತೆ. ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಸೊ ಏನಾಗುತ್ತೆ ಬಟ್ಟೆ ತೊಳೆದೋಗುತ್ತೆ ಕರೆಕ್ಟ್ ಅಲ್ವಾ. ಈಗ ನಿಂತ್ಕೊಂಡು ನಾವು ಮಾಪ್ ತೊಗೊಂಡು ನೀಟಾಗಿ ನೆಲನ ಒರೆಸ್ಕೊಂಡ್ಬರ್ತೀವಿ, ಬಗ್ಗದು ಎದ್ದೇಳೋದು ಏನೂ ಇರೋಲ್ಲ. ವೆಸ್ಟರ್ನ್ ಟಾಯ್ಲೆಟ್ ಬಂದಿದೆ, ನಾವೇನು ಮೊಣಕಾಲ ಮೇಲೆ ಕೂತ್ಕೊಂಡು ವೆಯ್ಟ್ ಬಿಟ್ಟು ಕೂತ್ಕೊಳ್ಳೋ ನೆಸೆಸಿಟಿ ಇಲ್ಲ ಕಡಲ್ವಾ. ಈಸಿಯಾಗಿ ಏನಾಗುತ್ತೆ ವೆಸ್ಟರ್ನ್ ಟಾಯ್ಲೆಟ್ನ ನಾವು ಯೂಸ್ ಮಾಡ್ತೀವಿ. ಈಗ ನಮ್ಮ ಲೈಫ್ ಸ್ಟೈಲ್ ನೋಡಿ, ಅವರು ಯಾವಾಗ ಬಗ್ಗಿ ಎದ್ದು ಮಾಡ್ತಿದ್ರು, ಈ ನಮ್ಮ ವರ್ಟಿಬ್ರೆ ಇರುತ್ತಲ್ಲ, ಈ ವರ್ಟಿಬ್ರೆಗೆ ಸಪೋರ್ಟಿವ್ ಆಗಿ ಮಸಲ್ಸ್ ಇರುತ್ತೆ. ಈ ಮಸಲ್ಸ್ ಏನಾಗುತ್ತೆ ಚೆನ್ನಾಗಿ ವರ್ಕ್ ಆಗಿದ್ದು ಗಟ್ಟಿ ಆಗೋದು, ಅಂದರೆ ಫ್ಲೆಕ್ಸಿಬಿಲಿಟಿ ಬರೋದು ಬಗ್ಗಿ ಎದ್ದು ಮಾಡಿದಾಗ. ಹಂಗಾಗಿ ಡಿಸ್ಕ್ನ ಅದೇನು ಮಾಡಿದಾಗ ಅದು ಗಟ್ಟಿಯಾಗಿ ಇಟ್ಕೊಂಡಿರೋದು ಅದು ಮಾಂಸಖಂಡ. ನಮಗೀಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನೀನು ಯಾವಾಗಲೂ ಅಪರೂಪಕ್ಕೆ ಬಗ್ಗಿ ಏನೋ ಎತ್ತಕ್ಕೆ ಹೋದಾಗ ಈ ಮಸಲ್ಸು ಆಲ್ರೆಡಿ ಏನಾಗುತ್ತೆ ಸ್ಟ್ರೆಂತ್ ಇರಲ್ಲ, ಅರ್ಥ ಆಯ್ತಲ್ಲ, ಮಸಲ್ಸು ಸ್ಟ್ರೆಂತ್ ಇರಲ್ಲ, ಮತ್ತು ಡಿಸ್ಕು ಕರೆಕ್ಟ್ ಅಲ್ವಾ.
ಅದರಲ್ಲೂ ಸ್ಟ್ರೆಂತ್ ಇರಲ್ಲ. ಎದ್ದಿದ ತಕ್ಷಣ ಏನಾಗುತ್ತೆ, ಈ ಡಿಸ್ಕ್ ಏನಾಗುತ್ತೆ ಹರ್ಕೊಂಡು ಆಚೆ ಬರುವಂಥ ಚಾನ್ಸಸ್ ಇದ್ದಾವೆ. ಸರಿನಾ? ಇದು ತುಂಬ ಇಂಪಾರ್ಟೆಂಟ್. ಮತ್ತು ಆಗಿನ ಕಾಲದಲ್ಲಿ ಅವ್ರಿಗೆ ಕಾಲು ನೋವು ಬರ್ದಿರೋದಕ್ಕೆ ಇನ್ನೊಂದು ಕಾರಣ ಏನಂದರೆ ಅವರ ಲೈಫ್ ಸ್ಟೈಲ್, ಅಂದರೆ ಊಟದ ಲೈಫ್ ಸ್ಟೈಲ್. ಊಟ ಹೆಂಗೆ ಮಾಡೋರು, ತುಂಬ ಚೆನ್ನಾಗಿ ಊಟ ಮಾಡೋರು. ಈಗಿನ ಲೈಫ್ ಸ್ಟೈಲು ಪಿಜ್ಜಾ, ಬರ್ಗರು, KFC ಸೀಮಿತ ಆಗೋಗ್ಬಿಟ್ಟಿದೆ. ಸರಿನಾ? ನಾವು ಆಹಾರನ ಅದೀಗ ಎಷ್ಟೋ ಜನ ಡಾಕ್ಟರ್ಸ್ ಇಲ್ಲ ಡಯಟಿಷಿಯನ್ಸು ಜನರಲ್ ಇನ್ಫಾರ್ಮೇಷನ್ ತೊಗೊಂಡ್ರೆ ಮುದ್ದೆ ತಿನ್ನಬೇಕು, ಸಣ್ಣ ಆಗ್ತೀವಿ, ಸರಿನಾ, ತುಪ್ಪ ತಿನ್ನಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಇದೇ ತಿನ್ನಬೇಕು, ಅದೇ ತಿನ್ನಬೇಕು, ಪ್ರೋಟೀನ್ ಪೌಡ್ರ್ ತೊಗೊಳ್ಳಿ, ಇದೆಲ್ಲ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನಾವು ಸೈಂಟಿಫಿಕ್ಕಾಗಿ ಇದನ್ನು ಯೋಚನೆ ಮಾಡಬೇಕು. ಸೈನ್ಸು ಆಗಿನ ಕಾಲದಲ್ಲೂ ಇತ್ತು, ಈಗಲೂ ಇದ್ದಾವೆ. ಅರ್ಥ ಆಯ್ತಲ್ಲ? ಸೈನ್ಸು ಆಗಿನ ಕಾಲದವ್ರಿಗೆ ಚೆನ್ನಾಗಿ ಗೊತ್ತಿದ್ದು, ಅದೆಲ್ಲ ಈಗಿನ ಕಾಲದವ್ರಿಗೆ ತಲೆ ಬುಡ ಏನೂ ಅರ್ಥ ಆಗಿಲ್ಲ. ನಾವು ಊಟ ಮಾಡಬೇಕಾದ್ರೆ ನಮಗೆ 6 ಇಂಪಾರ್ಟೆಂಟು ಫ್ಯಾಕ್ಟರ್ಸ್ನ ನೋಡಬೇಕು. ಒಂದು ಕಾರ್ಬೋಹೈಡ್ರೇಟು ನಮಗೆ ಅನ್ನ ಮುದ್ದೆಯಲ್ಲಿ ಸಿಗುತ್ತೆ. ಮುದ್ದೆ ತಿಂದ್ಬಿಟ್ರೆ ಏನು ದಪ್ಪ ಆಗಲ್ಲ, ಮುದ್ದೆ ತಿಂದ್ಬಿಟ್ರೆ ಶುಗರ್ ಕಡಿಮೆ ಆಗುತ್ತೆ ಅನ್ನೋದು ಸುಳ್ಳು. ಮುದ್ದೆಯಲ್ಲಿ ಆ್ಯಕ್ಚುಲಿ ಶುಗರ್ ಇರುತ್ತೆ. ಶುಗರ್ ಅಂದರೆ ಗ್ಲೂಕೋಸ್ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ ಇರುತ್ತೆ. ಚಪಾತಿಲೂ ಕಾರ್ಬೋಹೈಡ್ರೇಟ್ ಇರುತ್ತೆ, ರಾಗಿ ಹಿಟ್ಟಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇರುತ್ತೆ. ಸರಿನಾ? ನಾನು ಹೇಳೋದು ಏನು ಅಂದರೆ ಕಾರ್ಬೋಹೈಡ್ರೇಟ್ ಇರಬೇಕು, ಎಷ್ಟು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ನೀವು ಮುದ್ದೆ ಅನ್ನ ತಿಂದರೆ ನಮಗೆ ಶುಗರ್, ಕರೆಕ್ಟ್ ಅಲ್ವಾ? ಕಾರ್ಬೋಹೈಡ್ರೇಟ್ ಅದರಲ್ಲಿ ಇರುತ್ತೆ. ಪ್ರೋಟೀನ್ ಬಂದು ನಮಗೆ ಬೇಳೆಕಾಳುಗಳಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ಕರೆಕ್ಟಲ್ವಾ? ಸೊಪ್ಪಲ್ಲಿ ಸ್ವಲ್ಪ ಸಿಗುತ್ತೆ, ಜಾಸ್ತಿ ಏನಾಗುತ್ತೆ. ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ದು ಕಾಳು ಸಾರು ಮಾಡೋದು. ಸರಿನಾ? ಬೇಳೆಕಾಳು, ಸಡ್ಡೆಕಾಳಾಗಿರಲಿ, ಅವರೆಕಾಳಾಗಿರಲಿ, ಈ ಥರ ಕಾಳು ಸಾರಲ್ಲೇ ಏನು ಬೇಳೆ ಸಾರು, ಈ ಸಾಮಾನ್ಯವಾಗಿ ಬೇಳೆ ಸಾರು ಅಂತೀವಿ, ಬೇಳೆ ಹಾಕೋರೆ. ದಿಸ್ ಅ ಪ್ರೋಟೀನ್ ಇಶ್ಯೂಸ್ ಆ್ಯಕ್ಚುಲಿ. ಆಗ ನಮ್ಗೆ ಅದ್ರ ಮುಖಾಂತರ ಏನಾಗುತ್ತೆ, ನಮಗೆ ಪ್ರೋಟೀನ್ ಸಿಗುತ್ತೆ. ಕಂಪಲ್ಸರಿ ಏನು ಮಾಡೋರು, ಸೊಪ್ಪಿನ ಪಲ್ಯ ಇರಲೇಬೇಕಿತ್ತು. ಅರ್ಥ ಆಯ್ತಲ್ಲ? ನೀವು ಸೊಪ್ಪಿನ ಪಲ್ಯ ತೊಗೊಂಡ್ರೆ ಸಾಮಾನ್ಯವಾಗಿ ನಿಮಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬರುತ್ತೆ, ಕರೆಕ್ಟಲ್ವಾ? ಸೊಪ್ಪುಗಳಲ್ಲಿ ಜಾಸ್ತಿ ಸಿಗುತ್ತೆ, ಅದು ಬ್ಯಾಲೆನ್ಸ್ ಆಗೋದು ಅವ್ರಿಗೆ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋರು ಮತ್ತು ಸಾರಿಗೆ ಒಗ್ಗರಣೆ ಹಾಕೋರು, ಕರೆಕ್ಟಲ್ವಾ? ಎಣ್ಣೆ, ಅದು ಲಿಪಿಡ್ಡು, ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ಡು, ವೈಟಮಿನ್. ಸರಿನಾ? ಅಷ್ಟು ಸಿಕ್ತವ್ರಿಗೆ. ಮತ್ತು ಇನ್ನೊಂದು ಫೈಬರ್. ಸೊಪ್ಪು ನಾವು ತಿಂತೀವಿ ಅಲ್ವಾ, ಅದೇ ಸೊಪ್ಪಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಗಿನ ಕಾಲದಲ್ಲಿ ಊಟ ಮಾಡ್ತಿದ್ದೆ ಹೆಂಗೆ, ಒಂದು ಮುದ್ದೆ, ಒಂದು ಸ್ವಲ್ಪ ಅನ್ನ, ಒಂದಷ್ಟು ಪಲ್ಯ, ಸರಿನಾ, ಒಂದು ಸ್ವಲ್ಪ ತುಪ್ಪ. ನೀವೇ ಯೋಚನೆ ಮಾಡಿಬಿಡಿ. ಈಗ ಈ ತಟ್ಟೆಯಲ್ಲಿ ನಾವು ಈ 6 ಗುಣ ಇರುವಂಥ ಊಟ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ತಿಂದರೆ ನಮ್ಗೆ ಯಾವುದೇ ಥರ ಸಮಸ್ಯೆಗಳು ಆಗಲ್ಲ. ಸರಿನಾ? ಈಗ ಊಟಕ್ಕೂ ಡಿಸ್ಕ್ ಬಲ್ಜ್ಗೂ ಏನು ಸಂಬಂಧ ಅಂದರೆ, ನಾನು ಡಿಸ್ಕ್ ಅಂತ ಏನು ಹೇಳಿದ್ನಲ್ಲ ನಿಮಗೆ, ಆ್ಯನ್ಯುಲಸ್ ಫೈಬ್ರೋಸಸ್ ಮತ್ತು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ. ಈ ಡಿಸ್ಕ್ಗಳು ಆಗಿರೋದು ಯಾವುದ್ರದ್ದು ಅಂದರೆ ಪ್ರೋಟೀನು ಮತ್ತು ವೈಟಮಿನ್ಸಿಂದ. ನಿನ್ನ ದೇಹಕ್ಕೆ ಕರೆಕ್ಟಾಗಿ ವೈಟಮಿನ್ಸ್ ಮತ್ತು ಪ್ರೋಟೀನ್ ಸಿಕ್ಕಿಲ್ಲ ಅಂದರೆ ಡಿಸ್ಕ್ ಏನಾಗುತ್ತೆ, ವೀಕ್ ಆಗುತ್ತೆ. ಹಂಗಾಗಿ ಸಡನ್ನಾಗಿ ಬಗ್ಗಿ ನೀನು ಸಡನ್ನಾಗಿ ಎದ್ದಾಗ ಏನಾಗುತ್ತೆ, ಇದಕ್ಕೆ ಏನಾಗುತ್ತೆ, ಸ್ಟ್ರೆಂತ್ ಇರಲ್ಲ, ಡಿಸ್ಕು ರಪ್ ಅಂತ ಅರ್ಧೋಗುತ್ತೆ. ಸರಿನಾ? ಆಗಿಂಗಾಲ್ದವರು ಅವರು ಎಕ್ಸಸೈಸು ಮಾಡೋರು, ಬೆನ್ನು ಸೊಂಟಕ್ಕೆ ಚೆನ್ನಾಗಿ ಬಗ್ಗಿ ಎದ್ದು ಕೆಲಸ, ಯಾವ ಜಿಮ್ಗೂ ಹೋಗೋ ನೆಸೆಸಿಟಿ ಇರಲಿಲ್ಲ. ಒಳ್ಳೆ ಊಟ ತೊಗೊಳ್ಳೋರು. ಅರ್ಥ ಆಯ್ತಲ್ಲ? ಪಿಜ್ಜಾ, ಬರ್ಗರ್ ಎಲ್ಲ ನೀವು ಮೈದಾ, ಅದು ಅರ್ಥ ಆಯ್ತಲ್ಲ? ಮೈದಾ ವೇಸ್ಟ್, ಅದರಲ್ಲಿ ಯಾವುದೇ ಥರ ನ್ಯೂಟ್ರಿಷನ್ ಇರಲ್ಲ. ಈ ಮೈದಾದಲ್ಲಿ ಮಾಡಿರೋವಂಥ ಐಟಮ್ನ ನೀವು ಹೋಗಿ ತಿಂತೀರಾ, ಅದು ತಪ್ಪದು. ಮನೆ ಊಟ ತುಂಬ ಜಿನಾಯಿನ್, ಕರೆಕ್ಟಾ? ಮತ್ತು ಸ್ವಲ್ಪ ಫ್ರೂಟ್ಸ್ಗಳು, ಹಣ್ಣುಗಳು ತೊಗೊಳ್ಳಿ. ಏನು ಡ್ರೈ ಫ್ರೂಟೇ ತಿನ್ಬೇಕು, ಕಡಲೆಕಾಯಿ ಬೀಜ. ಸೊ ಎಷ್ಟು ರಿಚ್ ಗೊತ್ತಾ, ಯಾವ ಒಂದು ಡ್ರೈ ಫ್ರೂಟ್ಗೂ ಏನು ಕಡಲೆಕಾಯಿ ಬೀಜ, ಕಡಲೆ ಇವ್ಯಾವು ಕೂಡ ಕಡಿಮೆ ಅಲ್ಲ, ಆಯ್ತಲ್ಲ? ಏನಿಲ್ಲ, ಕಡಲೆಕಾಯಿ ಬೀಜ ಹುರ್ಕೊಂಡು ಆಯ್ತಲ್ಲ, ಮಧ್ಯಾಹ್ನ ಸಾಯಂಕಾಲ ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ಆಗುತ್ತೆ. ಕಡಲೆಕಾಯಿ ಚಟ್ನಿ ಮಾಡಿ, ಅದಕ್ಕೆ ಕಡಲೆ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ ಅಂತ ನಮ್ಮಲ್ಲಿ ಮಾಡ್ತಾಯಿದ್ದೆ. ಅದ್ರಲ್ಲಿ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ನಿಮಗೆ. ಮತ್ತು ಜೋಳ ತಿನ್ನಿರಿ ಸೀಸನ್ ಬಂದಾಗ ಎಲ್ಲ ಫ್ರೂಟ್ಸು ಚೆನ್ನಾಗಿ ತಿನ್ನಿ. ದಯವಿಟ್ಟು ಈ KFCಗೆ, ಕಡವಾ ಪಿಜ್ಜಾ, ಡಾಮಿನೋಸ್ ಪಿಜ್ಜಾ ಇವೆಲ್ಲ ಇದಕ್ಕೆಲ್ಲ ಹೋದರೆ ನಿಜವಾಗ್ಲೂ ಎಲ್ಲ ಥರ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಕರೆಕ್ಟಾ? ಮಗು ಆಗೋದ್ರಿಂದ ಹಿಡಿದು, ಕರೆಕ್ಟಾ, ನಮ್ಮ ಆರೋಗ್ಯದ ಒಳಗಡೆ ಕರೆಕ್ಟ್ ನಿಮ್ಮ ಹಾರ್ಟು, ಲಂಗ್ಸು, ಕಿಡ್ನಿ, ಲಿವರು ಎಲ್ಲದಕ್ಕೂ ಸಮಸ್ಯೆನೇ. ಸೊ ಹಾಗಾಗಿ ಈ ಫುಡ್ಡು ಮಾತ್ರ ತುಂಬ ಇಂಪಾರ್ಟೆಂಟು. ಈಗ ನಿಮಗೆ ಡಿಸ್ಕ್ ಬಲ್ಜ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ದಯವಿಟ್ಟು ಯಾವುದಾದ್ರೂ ಒಂದು ವೆಯ್ಟ್ನ ಎತ್ತಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಬೆನ್ನು ಬಗ್ಗಿ ಎದ್ದು, ಕರೆಕ್ಟ್ ಅಲ್ವಾ, ಒಂದು 4-5 ಸರಿ ಬಗ್ಗಿ ಎದ್ದು ಮಾಡಿ. ಮತ್ತು ರೊಟೇಟರಿ ಮೂವ್ಮೆಂಟ್, ಕರೆಕ್ಟ್ ಅಲ್ವಾ, ಸ್ವಲ್ಪ ರೊಟೇಷನ್ ಮೂವ್ಮೆಂಟು 4-5 ಸರಿ ಮಾಡಿ, ಆಮೇಲೆ ಏನಾದ್ರು ವಸ್ತು, ಕರೆಕ್ಟ್ ಅಲ್ವಾ, ಸೊ ನೀವು ತೊಗೊಬೇಕು, ಎತ್ತಬೇಕು ಅಂದಾಗ ಎತ್ಕೊಳ್ಳಿ. ಸಡನ್ನಾಗಿ ನೀವು ಏನಾದ್ರು ಹಂಗೆ ಮಾಡ್ತೋ ಅಂದರೆ ನಿಮ್ಮ ಮಾಂಸಖಂಡ ಏನಿರುತ್ತೆ ಸ್ಟ್ರೆಂತ್ ಇರಲ್ಲ, ಯಾಕಂದ್ರೆ ನೀವು ಎಕ್ಸಸೈಸ್ ಮಾಡಿ ಅದನ್ನು ಸ್ಟ್ರೆಂತ್ ಕೊಟ್ಟಿರಲ್ಲ. ಸೊ ಮತ್ತು ಡಿಸ್ಕ್ಗಳು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಏನಾಗುತ್ತೆ, ರಪ್ಚರ್ ಆಗುವಂಥ ಚಾನ್ಸಸ್ ತುಂಬ ಇದೆ.
ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ನಿಮಗೆ ಡಿಸ್ಕ್ ಬಲ್ಜ್ ಬರಲೇಬಾರ್ದು ಅಂದರೆ ಖಂಡಿತ ಒಳ್ಳೆಯ ಆರೋಗ್ಯವಾದ ಊಟ ತೊಗೊಬೇಕು, ಎಕ್ಸೈಸ್ ದಿನ ಎದ್ದು ಏನು ಮಾಡ್ತೀರಾ, ನೀವೇನು ವೆಯ್ಟ್ ಎತ್ತಿ ಅಂತ ನಾವು ಹೇಳ್ತಾ ಇಲ್ಲ, ಅರ್ಥ ಇದೆಯಲ್ಲ. ವೆಯ್ಟು ಎತ್ತಕ್ಕೆ ಹೋಗ್ಬೇಡಿ, ಬೆಂಡಿಂಗು ಮತ್ತು ರೊಟೇಷನ್ ಎಕ್ಸಸೈಸ್ ಮಾಡಿ ಸಾಕು. ಪುಷಪ್ಸು ಪುಲಪ್ಸ್ ಅಂತೆಲ್ಲ ಬರುತ್ತೆ, ಸಣ್ಣ ಸಣ್ಣದು ಏನು ಮಾಡಬೇಡಿ. ಇಲ್ಲ ಅಂದರೆ ಸೂರ್ಯ ನಮಸ್ಕಾರ ಮಾಡಿಬಿಡಿ ಸಾಕು. 10 ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡಿಬಿಟ್ರೆ ನಿಮ್ಮ ಇಡೀ ದೇಹದಲ್ಲಿ ಇರೋವಂಥ ಎಲ್ಲ ಮಾಂಸಖಂಡಗಳಿಗೆ ಸ್ಟ್ರೆಂತ್ ಸಿಕ್ಬಿಡುತ್ತೆ. ಬೆನ್ನಿಂದ ಹಿಡಿದು ಸೊಂಟದಿಂದ ಹಿಡಿದು ಕಾಲು, ನಿಮ್ಮ ಬ್ರೈನ್ಗೆ ಎಲ್ಲದಕ್ಕೂ ಕೂಡ ಏನಾಗುತ್ತೆ, ಒಳ್ಳೆ ಶಕ್ತಿ ಸಿಗುತ್ತೆ ಈ ಸೂರ್ಯ ನಮಸ್ಕಾರ ಮಾಡಿದ್ರೆ. ಹಾಗಾಗಿ ಖಂಡಿತ ಈಗ ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ, ನಿಮಗೆ ಡಿಸ್ಕ್ ಬಲ್ಜು ಬರಲ್ಲ. ಸರಿನಾ? ನಾನೇನು ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ಕರೆಕ್ಟ್ ಅಲ್ವಾ? ಈಗ ಡಿಸ್ಕ್ ಬಲ್ಜ್ ಬಂದುಬಿಟ್ಟಿದೆ ಅಂದರೆ ನೋಡಿ, ಜಾಸ್ತಿ ಡಿಸ್ಕ್ ಬಲ್ಜ್ ಆಗೋಗಿದೆ ಅಂದರೆ ಹರ್ನಿಯೇಷನ್ ಇಲ್ಲ ಡೆಸಿಕೇಷನ್ ಆಗೋಗಿದೆ ಅಂದರೆ ಅದಕ್ಕೆ ನಾವು ಸರ್ಜಿಕಲ್ ಮೆಥಡೇ ಹೋಗಬೇಕಾಗತ್ತೆ. ಅದನ್ನು ವಾಪಸ್ ಹಿಂದೆ ತಳ್ಳೋಕ್ಕಾಗಲ್ಲ. ಅದ್ರ ಮೇಲೆ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ, ನೀವು ಒಂದ್ಸರಿ ನೋಡಿ. ನಾನು ಆಮೇಲೆ ನಿಮಗೆ ಡಿಸ್ಕ್ ಬಲ್ಜ್ ಬಂದುಬಿಟ್ಟಿದೆ, ಈಗ ಹೆಂಗೆ ನಾವು ಅದಕ್ಕೆ ಏನು ಟ್ಯಾಬ್ಲೆಟ್ ತೊಗೊಬೇಕು, ಏನು ಎಕ್ಸಸೈಸ್ ಮಾಡಬೇಕು, ಇದನ್ನೆಲ್ಲ ಕೂಡ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲ ಅಂದರೆ ಸೊ ನಿಮ್ಗೆ ಬೇಕು ಅಂದರೆ ನನಗೆ ಹೇಳಿ, ಅದ್ರ ಮೇಲೆ ಇನ್ನೊಂದ್ಸರಿ ಬೇಕಾದ್ರೆ ವೀಡಿಯೋ ಮಾಡ್ತೀನಿ ನಾನು. ಸರಿನಾ? ಇಷ್ಟು ಹೇಳ್ತಾ, ಸೊ ನಿಮ್ಮ ಸ್ವಂತ ಕಾಲು ಇವೆರಡನ್ನೂ ಕೂಡ ಕಾಪಾಡ್ಕೊಳ್ಳಿ ಅಂತಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಖಂಡಿತ ಎಲ್ಲರೂ ಹಿಂಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನೋಡಿ. ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ವೀಡಿಯೋಸ್ನ ಶೇರ್ ಮಾಡಿ, ನಿಜವಾಗ್ಲೂ ಅನುಕೂಲ ಆಗ್ಬೋದು ನಿಮ್ಮಿಂದ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.